ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NCG. ಸ್ನೇಹಿತರೆ, ನಾನು ಮಂಜುನಾಥ್ ಬಾಡ್ಗಿ. ಈ ಒಂದು ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. NCGನಲ್ಲಿ ಫೆಬ್ರವರಿ 9ರಿಂದ ಟೆಸ್ಟ್ ಸಿರೀಸ್ ಆಗಿರ್ಬೋದು ಹಾಗೂ KSಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ NCG. ಓಕೆ, ಸೊ ಬನ್ನಿ ನೋಡೋಣ ಒಂದೊಂದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಮೊದಲಿಗೆ ಕೊಟ್ಟಿರುವ ಸಂಖ್ಯಾ ಜೋಡಿಗಳಲ್ಲಿ ವಿಭಿನ್ನವಾದದ್ದನ್ನು ಗುರುತಿಸಿ. ಐಡೆಂಟಿಫೈ ದ ನಂಬರ್ ಪೇರ್ ವಿಚ್ ಈಸ್ ಡಿಫ್ರೆಂಟ್ ಫ್ರಾಮ್ ಅದರ್ಸ್. ಓಕೆ, 11 1331 ಇದೆ, 13 2197 ಇದೆ, 15 3385 ಇದೆ, 17 4913 ಇದೆ. ಸ್ನೇಹಿತರೆ, ಈ ನಂಬರ್ಸನ್ನು ನೋಡೋದ್ರಿಂದ ನಾವು ಇಮಿಡಿಯೇಟಾಗಿ ಏನು ಗೊತ್ತು ಮಾಡಬೇಕು ಅಂದರೆ ದೇ ಆರ್ ದ ಕ್ಯೂಬ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. 11ರ ಘನ 1331. ಎಲ್ಲವೂ ಕರೆಕ್ಟಾಗಿ ಘನ ಸಂಖ್ಯೆಗಳು ಬಂದರೆ, ಬೈ ಚಾನ್ಸ್ ಒಂದು ಬರಲಿಲ್ಲ ಅಂದರೆ ಅದೇ ಆನ್ಸರ್ ಆಗುತ್ತೆ. ಬೈ ಚಾನ್ಸ್ ಎಲ್ಲವೂ ಬಂದುಬಿಟ್ರೆ ಆಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ಯಾವುದು ನಂಬರ್ ವಿಭಿನ್ನವಾದುದು ಅಂತ ನೋಡ್ಬೇಕು. 11 13 15 17 ಇವುಗಳಲ್ಲಿ ಆಡ್ ಮ್ಯಾನ್ ಔಟ್ ಕಂಡುಹಿಡಿಬೇಕು. ಅಂದರೆ ಇವು 11 13 17 ಅವೆಲ್ಲ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಬಟ್ 15 ಅವಿಭಾಜ್ಯ ಸಂಖ್ಯೆ ಅಲ್ಲ, ಆಗ ಆನ್ಸರ್ 15 ಆಗುತ್ತದೆ. ಇದೆಲ್ಲ ಯಾವಾಗ? ಎಲ್ಲವೂ ಕರೆಕ್ಟಾಗಿ ಕ್ಯೂಬ್ಸ್ಗಳು ಬಂದಾಗ. ಓಕೆ, 3 ಕ್ಯೂಬ್ಸ್ಗಳು ಬಂತು, ಒಂದು ಬರಲಿಲ್ಲ ಅಂದರೆ ಅದೇ ಆನ್ಸರ್. ಬೈ ಚಾನ್ಸ್ ಎಲ್ಲಾನು ಕ್ಯೂಬ್ಸ್ ಬಂದುಬಿಟ್ರೆ ಯು ವಿಲ್ ಹ್ಯಾವ್ ಟು ಮಾರ್ಕ್ ದ ಥರ್ಡ್ ಆಪ್ಷನ್ ಬಿಕಾಸ್ 15 ಈಸ್ ನಾಟ್ ಅ ಪ್ರೈಮ್ ನಂಬರ್. ಅರ್ಥ ಆಯ್ತಾ? ಹಾಗಾದರೆ ಇವುಗಳಲ್ಲಿ ಯಾವ್ಯಾವ ಕ್ಯೂಬ್ಸ್ ಇದ್ದಾವೆ ನೋಡೋಣ ಬನ್ನಿ. 11 ಕ್ಯೂಬ್ ಹ್ಯಾಕ್ ಕಂಡುಹಿಡಿಬೇಕು. ಹೌ ಟು ಫೈಂಡ್ ಔಟ್ 11 ಕ್ಯೂಬ್? 11ರ ಘನ 1331 ಬರುತ್ತಲ್ಲ, ಚೆಕ್ ಮಾಡೋಣ. 1ರ ಘನ 1 ಕ್ಯೂಬ್ ಅಂದರೆ 1 into 1 into 1 1, ರೈಟ್? ಇದನ್ನೇ ಒಂದು 4 ಸತಿ ಬರೀಬೇಕು. 1ರ ಘನ 1, ಅದನ್ನ ಎಷ್ಟು ಸತಿ ಬರೀಬೇಕು? 4 ಬಾರಿ ಬರೀಬೇಕು. ಸೆಕೆಂಡ್ ಮತ್ತು ಥರ್ಡ್ ಎರಡು ಡಬಲ್ ಮಾಡಬೇಕು, ಕೂಡಿಸಿಬಿಡ್ಬೇಕು. ಅದೇ 11ರ ಘನ ಆಗುತ್ತದೆ. ಅದರ ಅರ್ಥ 11ರ ಘನ 1331 ಕರೆಕ್ಟಾಗಿ ಆಯಿತು, ರೈಟ್? ಇವು ಎಲ್ಲ ಚೆಕ್ ಮಾಡಬೇಕು. ಯಾವುದಾದ್ರೂ ಆಗಲಿಲ್ಲ ಅಂದರೆ ಅದೇ ಆನ್ಸರ್. ಎಲ್ಲವೂ ಆದರೆ 15 3385 ಮಾರ್ಕ್ ಮಾಡಬೇಕಾಗುತ್ತೆ, ರೈಟ್? ಸೊ ದಿಸ್ ಇಸ್ ಕ್ಲಿಯರ್. 1ರ ಘನ 1, ಅದನ್ನೇ 4 ಸತಿ ಬರೀಬೇಕು. ಸೆಕೆಂಡ್ ಮತ್ತು ಥರ್ಡನ್ನು ಡಬಲ್ ಮಾಡಿ ಕೂಡಿಸಿಬಿಟ್ರೆ ಮುಗಿತು ಆನ್ಸರ್, ರೈಟ್? ನಾವು ಲೆಟ್ಸ್ ಸಿ. ಇಲ್ಲಿ ಹಾಯ್, ನಮಸ್ತೆ ಸ್ನೇಹಿತರೆ. NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ ಫೆಬ್ರವರಿ 9ನೇ ತಾರೀಕಿನಂದು KS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ 10 o'clock ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ 10 to 2 o'clock ವರೆಗೂ ಕ್ಲಾಸಸ್ ಇರುತ್ತೆ. ನಿಮಗೆ ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸಸ್ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಜೊತೆಗೆ ರೆಕಾರ್ಡ್ ಕೂಡ ನಿಮಗೆ ಕ್ಲಾಸ್ ಸಿಗ್ತಾ ಬರುತ್ತೆ. ಇದು ಟೆಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಿದ್ವಿ, ಮೆಟೀರಿಯಲ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಿದ್ವಿ. 1-to-1 ಮೆಂಟರ್ಶಿಪ್ ಇರ್ತಾ ಬರುತ್ತೆ. ಪ್ರತಿದಿನವೂ ಕೂಡ ಮೇನ್ಸ್ ಕ್ವಶನ್ಸ್ನ ಕೊಟ್ಟು ನಿಮಗೆ ಪ್ರಾಕ್ಟೀಸ್ನ ಮಾಡಿಸ್ತಾ ಬರ್ತೀವಿ. ಅದ್ರ ಜೊತೆಗೆ ಕರೆಕ್ಷನ್ ಮಾಡಿ ನಿಮ್ಗೆ 1-to-1 ರಿವ್ಯೂನು ಕೂಡ ಕೊಡ್ತಾ ಬರ್ತಿದ್ದೀವಿ. ಇದ್ರ ಜೊತೆಗೆ ಒಂದಷ್ಟು ಯೋಜನಾ, ಕುರುಕ್ಷೇತ್ರ, ಡೌನ್ ಟು ಅರ್ತ್ ಈ ತರ ಮ್ಯಾಗಝಿನ್ಸ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ರಿಸರ್ಚ್ ಆರ್ಟಿಕಲ್ ನ ತಗೊಂಡು ನಿಮಗೆ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಇದು ನಿಮ್ಮ QPSC ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಇನ್ನಿತರೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಡೆ ಕಾಣುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಈಗ ಯಾವ್ದು ಸ್ಟಾರ್ಟ್ ಮಾಡಬೇಕು? 13ರ ಘನ, ಹೌದಾ? 13 ಕ್ಯೂಬ್ ಬರುತ್ತಲ್ಲ, ಚೆಕ್ ಮಾಡೋಣ. 13 ಕ್ಯೂಬ್. ಇಲ್ಲಿ 1 ಇದೆ, 1ರ ಘನ 1 ಇದೆ, 1ರ ಘನ 1 ಹೋಗಿ 3 ಆಗಿದೆ ಅಂದರೆ ನಾವು 1 ಹೋಗಿ 3 ಮಾಡಬೇಕು. 1 ಹೋಗಿ 3 ಮಾಡಿಬಿಡೋಣ. 1 ಹೋಗಿ 3 ಆಯಿತು. 1 ಹೋಗಿ 3 ಆಯಿತು ಅಂದರೆ 3 ಪಟ್ಟು ಆಯಿತು, 3 ಟೈಮ್ಸ್ ಆಯಿತು ಅಂದರೆ ಇದನ್ನು 3 ಟೈಮ್ಸ್ ಮಾಡಬೇಕು. ಇದನ್ನು 3 ಟೈಮ್ಸ್ ಮಾಡಿದರೆ ಎಷ್ಟಾಗುತ್ತದೆ? 3ನ್ನ 3 ಬಾರಿ 3 ಟೈಮ್ಸ್ 3 ಬಾರಿ ಮಲ್ಟಿಪ್ಲೈ ಮಾಡಿ. 1 ಇರೋದು 3 ಆಗಿದೆ ಅಂದರೆ 1 ಹೋಗಿ 3, 1 ಹೋಗಿ 3 ಆಗಿದೆ ಅಂದರೆ 3 ಪಟ್ಟು ಆಗಿದ್ರೆ ಇದನ್ನು 3 ಪಟ್ಟು. ಈಗ ಇದೇ 1 ಇದ್ರ 3 ಪಟ್ಟು ಬರೀಬೇಕು. ಇದ್ರ 3 ಪಟ್ಟು ಅಂದರೆ 27 ಆಗುತ್ತೆ, ಕರೆಕ್ಟಾ?
ಈಗ ನಾವು ಸೆಕೆಂಡ್ ಮತ್ತು ಥರ್ಡನ್ನು ಡಬಲ್ ಮಾಡಬೇಕು. 3 ಡಬಲ್ 6, 9 ಡಬಲ್ 18 ಕೂಡಿಸ್ಬಿಟ್ರೆ ಏನಾಗುತ್ತದೆ? ಈ ಥರ ಆಗುತ್ತಾ? ಈಗ ಬಲಗಡೆಯಿಂದ ಸ್ಟಾರ್ಟ್ ಮಾಡೋಕ್ಕೂ ಒಂದೊಂದೇ ಅಂಕಿ ಬರೀಬೇಕು. 27ರಲ್ಲಿ ಒಂದೇ ಅಂಕಿ ಬರೀ ಅಂದರೆ 7 ಬರೀಬೇಕು. 2 ಬೇಡ, ಈ ಸಹ ಕಳಿಸಿ 29 ಆಯಿತು. 29 ಅಂದರೆ 9 ಬರೀಬೇಕು. 2 ಬೇಡ, ಈ ಸಹ ಕಳಿಸಿ 11 ಆಯಿತು. 1 ಬರೀಬೇಕು, 1 ಬೇಡ, ಈ ಸಹ ಕಳಿಸಿ 2197 ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಇವೆರಡು ಪಕ್ಕ ಘನ ಸಂಖ್ಯೆಗಳು. ಅಂದರೆ 11ರ ಘನ 1331, 13ರ ಘನ 2197 ಕನ್ಫರ್ಮ್ ಆಯಿತು. ಈಗ ನಾವು ಯಾವ್ದು ಚೆಕ್ ಮಾಡೋಣ? 15 ಆಗುತ್ತಾರೆ ಚೆಕ್ ಮಾಡೋಣ. 15 ಕ್ಯೂಬ್ 3385 ಬರುತ್ತಲ್ಲ ಚೆಕ್ ಮಾಡೋಣ. ಈಗ 15 ಕ್ಯೂಬ್ ಫಸ್ಟ್ 1 ಇದೆ. 1 ಕ್ಯೂಬ್ ಇಸ್ 1. 1 ಹೋಗಿ 5 ಆಗಿದೆ. 1 ಹೋಗಿ ನಾವು 5 ಬರೀಬೇಕು. ಈಗ 1 ಇರೋ ಜಾಗದಲ್ಲಿ 5 ಇದೆ. 1 ಇರೋ ಜಾಗದಲ್ಲಿ 5 ಇದೆ ಅಂದರೆ 5 ಟೈಮ್ಸ್, ಅದನ್ನು 5 ಟೈಮ್ಸ್ ಮಾಡಬೇಕು. 5 5s are 25. ಈಗ 1 ಇರೋ ಜಾಗದಲ್ಲಿ 25 ಇದೆ. 1 ಹೋಗಿ 5 ಆಗಬೇಕು ಅಂದರೆ 25 ಹೋಗಿ ಏನಾಗಬೇಕು ಅಂದರೆ 1 ಹೋಗಿ 25 ಅಂದರೆ 25 ಟೈಮ್ಸ್, ಅದನ್ನು 25 ಟೈಮ್ಸ್ ಮಾಡಿ. 25 5s are 125. ಈಗ ಮಧ್ಯದಲ್ಲಿರೋ ಎರಡು ನಂಬರ್ಗಳನ್ನು ಡಬಲ್ ಮಾಡಬೇಕಾಗುತ್ತದೆ. 5ರ ಡಬಲ್ 25ರ ಡಬಲ್, ಟೋಟಲ್ 4 ನಂಬರೇ ಬರೀಬೇಕು ಯಾವಾಗಲೂ. ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ, ಆ 4 ನಂಬರ್ಗಳನ್ನು ಯಾವ ಥರ ಬರೀಬೇಕು ಅಂದರೆ ರೇಷೋ ಸೇಮ್ ಮೇಂಟೈನ್ ಆಗಬೇಕು. ಅಂದರೆ ಏನು? ಇವೆರಡು ನಂಬರ್ಗಳು ಯಾವ ರೇಷೋದಲ್ಲಿರಬೇಕು? 1:5. ನೋಡಿ ರೇಷೋ ಸೈನ್ ಹಾಕಿರೋ 1:5 ಬಂತ. ಇವೆರಡು ನಂಬರ್ಗಳು ಕೂಡ 1:5 ಇರಬೇಕು. ಇಲ್ಲಿ ರೇಷೋ ಸೈನ್ ಹಾಕಿರೋ 5 1 5 5 ಬಂತ 1:5. ಇವೆರಡು ನಂಬರ್ಗಳು ಕೂಡ 1:5. ಇಲ್ಲಿ ಮಧ್ಯಕ್ಕೆ ರೇಷೋ ಸೈನ್ ಹಾಕಿರೋ 25 1 25 5 ಅದು 1:5 ಬಂತು. ಅದರ ಅರ್ಥ ದ ರೇಷೋ ಹ್ಯಾಸ್ ಬೀನ್ ಮೇಂಟೈನ್ಡ್ ದ ಸೇಮ್ 1:5. ಆ ರೀತಿಯಾಗಿ ವಿಲ್ ಹೌ ಟು ರೈಟ್ 4 ನಂಬರ್ಸ್. ಸೆಕೆಂಡ್ ಮತ್ತು ಥರ್ಡ್ ಡಬಲ್ ಮಾಡಿ ಕೂಡಿಸ್ಬಿಡಿ. ಈಗ ಬಲಗಡೆಯಿಂದ ಸ್ಟಾರ್ಟ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್. ಕೀಪ್ ಆನ್ ರಿಟೈನಿಂಗ್ ಓನ್ಲಿ 1 ಡಿಜಿಟ್ ಆ್ಯಂಡ್ ಶಿಫ್ಟ್ ಎವ್ರಿಥಿಂಗ್ ಎಲ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. 125ರಲ್ಲಿ 5 ಒಂದೇ ಬರೆಯೋಣ, 12 ಬೇಡ. 12ನ ಈ ಸೈಡ್ ಕಳಿಸಿ. ಆಲ್ರೆಡಿ 75 ಇದೆ. ಇದೊಂದು 12 ಬಂದು ಜಾಯಿನ್ ಆದರೆ 87 ಆಗುತ್ತೆ. 87ನಲ್ಲಿ 7 ಬರೀಬೇಕು, 8 ಬೇಡ. 8ನ ಈ ಸೈಡ್ ಕಳಿಸಿ. 15 + 8 23 ಆಗುತ್ತದೆ. 23ನಲ್ಲಿ 3 ಬರೀಬೇಕು, 2 ಬೇಡ. ಈ ಸೈಡ್ ಕಳಿಸಿ. 1 + 2 ಬಿಕಮ್ಸ್ 3 3 3. ನೋಡಿ 3375 ಆಯಿತು. ನಮಗೆ ಎಷ್ಟಾಗಬೇಕು? 3385. ಅದರ ಅರ್ಥ ದಿಸ್ ಈಸ್ ಆಡ್ ಮ್ಯಾನ್ ಔಟ್. ಇವು ಮಿಕ್ಕಿದೆಲ್ಲ ಸರಿ ಇವೆ, ಇದೊಂದು ಮಾತ್ರ ಮೊದಲನೇ ಸಂಖ್ಯೆಯ ಘನ ಎರಡನೇ ಸಂಖ್ಯೆ ಇಲ್ಲ. ಅಂದರೆ 7 5 ಬರಬೇಕಾಗಿತ್ತು, 8 5 ಬರ್ತಾ ಇದೆ. ಇಟ್ ಈಸ್ ನಾಟ್ ಅಂದರೆ ಇವೆಲ್ಲ ಏನಿವೆ ಮೊದಲನೇ ಸಂಖ್ಯೆಯ ಘನ ಎರಡನೇ ಸಂಖ್ಯೆ. ಬಟ್ ಇಲ್ಲಿ ಆ ಥರ ಇಲ್ಲ. ಹಾಗಾಗಿ ದಟ್ ಈಸ್ ಆಡ್ ಮ್ಯಾನ್ ಔಟ್. ಬೈ ಚಾನ್ಸ್ ಎಲ್ಲವೂ ಕ್ಯೂಬ್ಸ್ ಕರೆಕ್ಟಾಗಿ ಬಂದುಬಿಟ್ರೆ ಆಗ ಇದನ್ನೇ ಮಾರ್ಕ್ ಮಾಡಬೇಕಾಗುತ್ತೆ. ಯಾಕೆಂದರೆ 11 13 17 ಅವಿಭಾಜ್ಯ ಸಂಖ್ಯೆಗಳು, ಮೂಲ ಸಂಖ್ಯೆಗಳು. 15 ಅಲ್ಲ. ರೈಟ್. ಈಗ 17ನ್ನು ಬೇಕಾದ್ರೆ ಚೆಕ್ ಮಾಡಿ ನೋಡೋಣ. 17ರ ಘನ ಎಷ್ಟು ಬರಬೇಕು? 4913. ಅದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇನ್ ದ ಎಕ್ಸಾಮಿನೇಷನ್ ಹಾಲ್. ಬಟ್ ಇಲ್ಲಿ ನಾವು ಚೆಕ್ ಮಾಡೋಣ. ಏನಕ್ಕೆ ಅಂದರೆ ಪ್ರಾಕ್ಟೀಸ್ ಆದಂಗೆ ಆಗುತ್ತದೆ. ಹೌದಾ? ಕ್ಯೂಬ್ಸ್ ಕಂಡಿಲಿಕ್ಕೆ ಮೆಥಡ್ ಪ್ರಾಕ್ಟೀಸ್ ಮಾಡಿದಂಗೆ ಆಗುತ್ತೆ. 1ರ ಘನ 1 ಹೋಗಿ 7 ಆಯಿತು. ಇಲ್ಲಿ 1 ಹೋಗಿ 7 ಮಾಡೋಣ. 1 ಹೋಗಿ 7 ಆಯಿತು ಅಂದರೆ 7 ಟೈಮ್ಸ್ ಆಯಿತು. ಅಂದರೆ ಇದು ಕೂಡ 7 ಟೈಮ್ಸ್. ಈಗ 1 ಇರೋದು 49 ಅಂದರೆ ಇದು ಕೂಡ 49 ಟೈಮ್ಸ್. 49 × 7 49 × 7 ಮಾಡೋಣ. ಇಲ್ಲಿ 49 × 7 7 9 7 4 28 6. ಈಗ ನೀವು ಯಾವುದಾದ್ರೂ ಎರಡು ನಂಬರ್ಸನ್ನು ತೆಗೆದುಕೊಳ್ಳಿ, ಅವುಗಳ ಮಧ್ಯೆ ಇರೋ ರೇಷೋನ ಚೆಕ್ ಮಾಡಿ. ಯು ವಿಲ್ ಗೆಟ್ 1:7. ನೋಡಿ ಇಲ್ಲಿ ಮಧ್ಯಕ್ಕೆ ರೇಷೋ ಸೈನ್ 1:7. ಇಲ್ಲಿ ಮಧ್ಯಕ್ಕೆ ರೇಷೋ ಸೈನ್ 7 1 7 7 ಬಂತ. ಇಲ್ಲಿ 49 1 49 7 ಎಲ್ಲ ರೇಷೋ ಏನಿದೆ 1:7 ಇವೆ. ಸೆಕೆಂಡ್ ಮತ್ತು ಥರ್ಡ್ ಡಬಲ್ ಮಾಡೋಣ.
ಕೂಡ್ಸೋಣ. 9 8 14 7 ಬಲಗಡೆಯಿಂದ ಸ್ಟಾರ್ಟ್ ಒಂದೊಂದೇ ನಂಬರ್. 3 ಬರೆಯೋಣ. 34 ಬೇಡ, 34 ಈತ ಕಳಿಸಿ. ಆಲ್ರೆಡಿ 147 ಇದೆ. 34 ಬಂದು ಜಾಯಿನ್ ಆದರೆ 181 ಆಗುತ್ತಾ? 7 4 11 8 ಕರೆಕ್ಟ್ ಆಯ್ತಾ? 181. ಆ 181ನಲ್ಲಿ 1 ಬರಿಬೇಕು. ಏನು ಬೇಡ? 18 ಬೇಡ. 18 ಈಸ ಕಳಿಸಿದರೆ 21 + 18 39 ಆಗುತ್ತದೆ. 3 ಬೇಡ, ಈಸ ಕಳಿಸಿ. 3 1 4 ಬಂತ? 4913. ಎಸ್, 4913 17ರ ಘನ. ಅದರ ಅರ್ಥ ಏನು ಅಂದರೆ ಸ್ನೇಹಿತರೆ, ಇವೆಲ್ಲವೂ ಫಸ್ಟ್, ಸೆಕೆಂಡ್ ಮತ್ತು ಫೋರ್ತ್ ಅವೆಲ್ಲ ಯಾವ ಥರ, ಯಾವ ರೀತಿಯಾದ ಜೋಡಿ ಸಂಖ್ಯೆಗಳು, ಸಂಖ್ಯಾ ಜೋಡಿಗಳು ಅಂತ ಕೇಳಿದರೆ ಮೊದಲನೇ ಸಂಖ್ಯೆಯ ಘನ, ಎರಡನೇ ಸಂಖ್ಯೆ. ದ ಓನ್ಲಿ ಎಕ್ಸೆಪ್ಷನ್ ಈಸ್ ದ ಥರ್ಡ್ ಒನ್. ಹಾಗಾಗಿ ದ ಥರ್ಡ್ ಈಸ್ ಆಡ್ ಮ್ಯಾನ್ ಔಟ್, ಡಿಫ್ರೆಂಟ್ ಫ್ರಾಮ್ ದ ಅದರ್ಸ್. ಸರಿನಾ? ಈ ಕೆಳಗಿನಲ್ಲಿ ಯಾವುದು ವ್ಯತ್ಯಯನದ ಸಹಾಂಕವಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್? ಇವುಗಳಲ್ಲಿ ಯಾವುದು? ಇದು ಸಿಂಪಲ್ ಫಾರ್ಮುಲಾ ಇದೆ ಅಷ್ಟೇ. ಓಕೆ, ಯಾವುದು ಕರೆಕ್ಟ್ ಫಾರ್ಮುಲಾ ಇದೆ? ಸಿ ವಿ ಕಂಡುಹಿಡಿಯಲಿಕ್ಕೆ ಸಿ ವಿ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸಂಟೇಜ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಇದನ್ನು ನಾವು ಯಾವಾಗಲೂ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಪರ್ಸಂಟೇಜಲ್ಲಿ. ಯಾವುದೇ ಒಂದು ಭಿನ್ನ ರಾಶಿಯನ್ನು ಪರ್ಸಂಟೇಜ್ ಮಾಡಬೇಕು ಅಂದರೆ ಇಂಟು 100 ಮಾಡಬೇಕು. ಎನಿ ಫ್ರ್ಯಾಕ್ಷನ್ ಮಲ್ಟಿಪ್ಲೈಡ್ ಬೈ 100 ಗಿವ್ಸ್ ಅಸ್ ಪರ್ಸಂಟೇಜ್. ಅದರ ಅರ್ಥ ಇಲ್ಲಿ ಭಿನ್ನ ರಾಶಿ ಇದೆ, ಅದನ್ನು ಇಂಟು 100, ಎಲ್ಲನೂ ಇಂಟು 100 ಇವೆ, ಎಲ್ಲವೂ ಭಿನ್ನ ರಾಶಿ ಇವೆ, ಎಲ್ಲ ಇಂಟು 100 ಇವೆ. ದಟ್ ಇಸ್ ಒನ್ ಥಿಂಗ್, ಅದು ಕರೆಕ್ಟ್ ಇದೆ. ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಇದರ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡ್ ಬೈ ಅರ್ಥಮೆಟಿಕ್ ಮೀನ್ ಇಂಟು 100. ಮಾನಕ ವಿಚಲನೆ ಕೆಳಗಡೆ ಅರ್ಥಮೆಟಿಕ್ ಮೀನ್ ಅಂದರೆ ಸರಾಸರಿ ಇಂಟು 100. ಈ ಥರ ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಸೆಕೆಂಡ್ ಒನ್ ಈಸ್ ಕರೆಕ್ಟ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಕೆಳಗಡೆ ಮೀನ್, ಮೀನ್ ಅಂದರೆ ಅರ್ಥಮೆಟಿಕ್ ಮೀನ್, ಎವರೇಜ್ ಸರಾಸರಿ ಇಂಟು 100. ಯಾಕೆ ಅಂದರೆ ಪರ್ಸಂಟೇಜ್ ಮಾಡೋದಕ್ಕೆ ಅಷ್ಟೆ. ಓಕೆ, ಇದು ಫಾರ್ಮುಲಾ ಇದಷ್ಟು. ಸಿ ವಿ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತದೆ. ಅದಕ್ಕೆ ಸಿ ವಿ ಕಡಿಮೆ ಇದ್ದಷ್ಟು ಒಳ್ಳೆಯದು. ಓಕೆ, ಆ್ಯಂಡ್ ದ್ಯಾಟ್ ವಿಲ್ ಬಿ ಇನ್ ಆಲ್ವೇಸ್ ಇನ್ ಪರ್ಸಂಟೇಜ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾಕೆ ಕಂಡುಹಿಡಿಬೇಕು? ಫಸ್ಟ್ ವೇರಿಯನ್ಸ್ ಕಂಡುಹಿಡಿಬೇಕು, ಅದರ ವರ್ಗಮೂಲವೇ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮಾನಕ ವಿಚಲನೆ. ಹೌದಾ? ಸೊ ದ ಫೈನಲ್ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಕೆಳಗಡೆ ಅರಿಥಮೆಟಿಕ್ ಮೀನ್ ಇಂಟು 100. ಮೂವಿಂಗ್ ಆನ್ ಟು ದ ಥರ್ಡ್ ಪ್ರಾಬ್ಲಮ್. ಊರಲ್ಲಿ 60% ವಯಸ್ಕರು ಅನಕ್ಷರಸ್ಥರಾಗಿದ್ದಾರೆ, 75% ಮಕ್ಕಳು ಸಾಕ್ಷರರಾಗಿದ್ದಾರೆ. ವಯಸ್ಕರ ಮತ್ತು ಮಕ್ಕಳ ಅನುಪಾತ 3:2 ಆಗಿದ್ದರೆ ಜನಸಂಖ್ಯೆಯ ಶೇಕಡ ಎಷ್ಟು ಸಾಕ್ಷರರಾಗಿದ್ದಾರೆ? ನಿಮ್ಮ ಆಯ್ಕೆಗಳು 20%, 50%, 54%, 75%. ಇಂಗ್ಲೀಷ್ನಲ್ಲಿ ನೋಡಿ. ಇನ್ ಎ ವಿಲೇಜ್ 60% ಆಫ್ ದ ಅಡಲ್ಟ್ಸ್ ಆರ್ illiterate. 60% of the adults are illiterate, while 75% of the children are literate. If the ratio of the adults to that of the children is 3:2, then what percent of the population is illiterate? These are your options: 20%, 50%, 54%, and 75%. ಸ್ನೇಹಿತರೆ, 3:2 ವಯಸ್ಕರು ಮತ್ತು ಮಕ್ಕಳು, ಅಡಲ್ಟ್ಸ್ ಮತ್ತು ಚಿಲ್ಡ್ರನ್. ಈ ಥರ ಬರೆಯೋಣ, ಅಡಲ್ಟ್ಸ್, ಚಿಲ್ಡ್ರನ್, ವಯಸ್ಕರು ಮತ್ತು ಮಕ್ಕಳು. 3:2. 3 300 ಬರೆಯೋಣ, 2 200 ಬರೆಯೋಣ. ಕೊಟ್ಟಿಲ್ಲ ಅಂದರೆ ಎಷ್ಟು ಬೇಕಾಷ್ಟು ಬರೀಬೋದು. ಇಲ್ಲದಕ್ಕೆ 2 0 ಬರೆದ್ರೆ ಅದಕ್ಕೂ 2 0 ಬರೀಬೇಕಷ್ಟೆ. ದ ರೇಷಿಯೋ ಶುಡ್ ಬಿ ಮೇಂಟೈನ್ 3:2 ಅಷ್ಟೇ. ನೀವು ಎಷ್ಟೆಷ್ಟಾದರೂ ಬರ್ಕೋಬೋದು. ಈಗ 60% ವಯಸ್ಕರು, ಇದರಲ್ಲಿ 60%.
ಇದರಲ್ಲಿ 60% ಅಂದರೆ ಎಷ್ಟಾಗುತ್ತದೆ? ಬರೀತು ನೋಡಿ, ಇಲ್ಲಿ ಟ್ರೈ ಮಾಡ್ತೀನಿ. 60 ಪರ್ ಅಂದರೆ ಲೈನ್, ಸೆಂಟ್ ಅಂದರೆ ಸೆಂಚುರಿ, ಆಫ್ ಅಂದರೆ ಇಂಟು 300. ಎರಡೆರಡು 0 ಕೈ ಬಿಟ್ಬಿಟ್ರೆ 180 ಆಗಿಬಿಡುತ್ತೆ. ಅದರ ಅರ್ಥ ಇದರಲ್ಲಿ 60% ಅಂದರೆ 180 ಜನ ಅವರು ಏನಾಗಿದ್ದಾರೆ? ಅನಕ್ಷರಸ್ಥರು, ಇಲ್ಲಿಟ್ರೇಟ್. ಕ್ರಾಸ್ ಮಾಡ್ಕೊಂಡು ಇಲ್ಲಿಟ್ರೇಟ್ ಅಂದರೆ ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ. ಓಕೆ, ಅದರ ಅರ್ಥ ಉಳಿದವರು 120 ಸಾಕ್ಷರರು. ಸರಿ ಆಯ್ತಾ? ಇದು ಅಡಲ್ಟ್ಸ್ ಮುಗಿತು. ಚಿಲ್ಡ್ರನ್ಗೆ ಬರೋಣ. ಮಕ್ಕಳು ನೋಡಿ, 75% ಮಕ್ಕಳು ಏನಾಗಿದ್ದಾರೆ? 75% ಅಂದರೆ ಮುಕ್ಕಾಲು ಭಾಗ. ಕಾಲು ಭಾಗ ಅಂದರೆ ಅರ್ಧ ಅಂದರೆ ಎಷ್ಟಾಗುತ್ತೆ? 100 ಆಗುತ್ತೆ. ಅರ್ಧ ಅಂದರೆ 100, ಮತ್ತೆ ಕಾಲು ಭಾಗ 50, 150 ಜನ ಆಗ್ತಾರೆ. 150 ಜನ ಏನಿವರು? ಸಾಕ್ಷರರು. ಕೇಳ್ತಾ ಇರೋದು ಜನಸಂಖ್ಯೆ. ಜನಸಂಖ್ಯೆ ಅಂದರೆ ಎಷ್ಟು? ಜನಸಂಖ್ಯೆ 500 ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ಸಾಕ್ಷರರು, ಇವರು ಸಾಕ್ಷರರು, ಇವರು ಸಾಕ್ಷರರು. 120 + 150 ಟೋಟಲ್ 270 ಜನ ಸಾಕ್ಷರರು ಔಟ್ ಆಫ್ 500. ಪರ್ಸಂಟೇಜ್ ಬೇಕು ಅಂದರೆ ಆಗಲೇ ಹೇಳಿದ್ದೀನಿ, ಇಂಟು 100 ಮಾಡಿದರೆ ಸಾಕು. ಎರಡೆರಡು 0 ಕೈ ಬಿಡೋಣ. 270/5. 270/5 ಕ್ಯಾನ್ಸಲ್ ಮಾಡೋದು ನಿಮ್ಗೆ ಕಷ್ಟ ಆದರೆ, ಎರಡು ಮೆಥಡ್ ಹೇಳ್ತೀನಿ. ಒಂದು ಮೆಥಡ್ ಯಾವುದು? ಮೇಲೆ ಇರೋ ನಂಬರನ್ನು ಕೆಳಗಡೆ ಇರೋ ನಂಬರಿಂದ ನಾರ್ಮಲ್ ಡಿವಿಷನ್. ಓಕೆ, ಭಾಗಾಕಾರ, ನಾರ್ಮಲ್ ಡಿವಿಷನ್. 5 5 25, 2 ಉಳಿತು. ಈ ಥರ ನಾರ್ಮಲ್ ಡಿವಿಷನ್ ಮಾಡ್ಬೇಕು. 5 5 25, 5 4 20. therefore the answer is 54%. This is one method of simplifying. ಯಾವಾಗ ಕ್ಯಾನ್ಸಲ್ ಮಾಡೋದು ನಿಮ್ಗೆ ಕಷ್ಟ ಆದಾಗ. ಇನ್ನೊಂದು ಮೆಥಡ್ ಏನು ಅಂದರೆ ಡಬಲ್ ಮಾಡಬೇಕು. 270 ಡಬಲ್, 5 ಡಬಲ್, 0 0 ಕ್ಯಾನ್ಸಲ್. ದ ಆನ್ಸರ್ ಇಸ್ 54%. ಈ ರೀತಿಯಾಗಿ ನಾವು ಈ ಮೆಥಡ್ನು ಕೂಡ ಯೂಸ್ ಮಾಡ್ಬೋದು. ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ KS ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ, KS ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಂಸ್ಥೆಯಲ್ಲಿ February 11 ಒಂದು KS ಮಾಕ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಿದೀವಿ. ಸೊ ನಿಮ್ಗೆ ಪೇಪರ್ 1 GS ಏನಿದೆ ಅದು ನಿಮ್ಗೆ ಇರ್ತಾ ಹೋಗುತ್ತೆ. ಸೊ ಇದು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೋಡ್ನಲ್ಲೂ ಇರುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಷನ್. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಭಿನ್ನರಾಶಿ ಅಂಶಗಳನ್ನು ಅಲ್ಲ, ಅಂಶವನ್ನು, ಓಕೆ, ಸಿಂಗುಲರ್ ಇದೆ, 12% ಹೆಚ್ಚಿಸಿದರೆ ಮತ್ತು ಅದರ ಭಾಜಕಾಂಶವನ್ನು 2% ಕಡಿಮೆ ಮಾಡಿದರೆ ಆಗ 6/7 ಭಿನ್ನರಾಶಿ ಬರುವುದು. ಮೂಲ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಓಕೆ, ಈಗ ಒಂದು ಭಿನ್ನರಾಶಿ ಇದೆ, ಅದು ಯಾವ ಭಿನ್ನರಾಶಿ ಅದನ್ನೇ ಕಂಡುಹಿಡಿಯಬೇಕಾಗಿದೆ. ಅಂಶ ಜಾಸ್ತಿ ಮಾಡಬೇಕು 12%, ಛೇದ ಏನು ಮಾಡಬೇಕು 2% ಕಡಿಮೆ ಮಾಡಬೇಕು. ಆಗ ಭಿನ್ನರಾಶಿ ಏನಾಗುತ್ತದೆ? 6/7 ಆಗುತ್ತದೆ. ಹಾಗಾದರೆ ಈ ಜಾಸ್ತಿ ಕಡಿಮೆ ಮಾಡೋಕ್ಕಿಂತ ಮುಂಚೆ ಆ ಭಿನ್ನರಾಶಿ ಯಾವುದಾಗಿತ್ತು? ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಸ್ನೇಹಿತರೆ, ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ನೋಡೋಣ. ಇಫ್ ದ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ increased by 12% and its denominator is decreased by just 2%, then the fraction becomes 6/7. Find the original fraction. Your options are 3/4, 3/5, 2/7, 2/5. These are your options. Let us assume that the fraction is x/y. ಭಿನ್ನರಾಶಿ ಏನಾಗಿರಲಿ? x/y ಆಗಿರಲಿ. ಈಗ ನಮ್ಮ ಕೆಲಸ ಏನು ಅಂದರೆ x ಅಂದ್ರೆ ಏನು, y ಅಂದ್ರೆ ಏನು ಕಂಡುಹಿಡಿಯೋದು. x ಅನ್ನೋದು ಗೊತ್ತಾಯ್ತು ಅಂದ್ರೆ ಅದು ಮೇಲೆ, y ಅನ್ನೋದು ಗೊತ್ತಾಯ್ತು ಅಂದ್ರೆ ಕೆಳಗಡೆ, ರೈಟ್? ಈಗ ಇದು ಒರಿಜಿನಲ್ ಫ್ರಾಕ್ಷನ್. ವಿ ವಾಂಟ್ ದ ವ್ಯಾಲ್ಯೂ ಆಫ್ ದಿಸ್. x/y ಅಂದರೆ ಏನು, ಇದು ಬೇಕಾಗಿರೋದು. ಈಗ ನಾವು ಅಂಶವನ್ನು 12% ಜಾಸ್ತಿ ಮಾಡೋಣ. x ಅಂದರೆ ಏನು? x ಅಂದರೆ 100% x. ಈಗ 12% ಜಾಸ್ತಿ ಮಾಡಿಬಿಟ್ರೆ ಅದೇನಾಗುತ್ತದೆ? 112% x ಆಗುತ್ತದೆ. ಇನ್ನು ಕೆಳಗಡೆ ಇರೋದು ಬನ್ನಿ, ಇದು 100% x, 100% y ಇದೆ. y means 1y. 1y ಅಂದರೆ 100% y, complete y, full y. Already it is 100%. We want it to be reduced by 2%. If you reduce this by 2%, it will become 98% of y.
ಮುಂಚೆ x/y ಇತ್ತು, ಈಗ ಫ್ರಾಕ್ಷನ್ ಚೇಂಜ್ ಆಗ್ಬಿಡ್ತು. 112% ಆಫ್ x, ಕೆಳಗಡೆ 98% ಆಫ್ y ಆಗಿದೆ. ಇದರ ಬೆಲೆ ಎಷ್ಟು ಅಂದರೆ ಇದು ಏನಾಗಿದೆ ಅಂದರೆ 6/7 ಆಗಿದೆ. It has turned out to be 6/7. So this is equivalent to 6/7. We want x/y. x/y ಬೇಕು ಅಂದರೆ ಇವೆಲ್ಲ ಬೇಡ ಅಂತ ಲೆಕ್ಕ, ಇವೆಲ್ಲ ಆಚೆ ಕಳಿಸ್ಬಿಡ್ಬೇಕಷ್ಟೆ, ರೈಟ್? ಪರ್ಸಂಟೇಜ್ ಫಸ್ಟ್ ಕೈ ಬಿಟ್ಬಿಡೋಣ. x/y ಇಲ್ಲೇ ಇದೆ, ಇಲ್ಲೇ ಇರಲಿ. 6 ಮೇಲೆ ಇದೆ, ಮೇಲೇನೆ ಇರಲಿ. 7 ಕೆಳಗಿದೆ, ಅಲ್ಲೇ ಇರಲಿ. ಪರ್ಸಂಟೇಜ್ ವಿಲ್ ಗೆಟ್ ಔಟ್. 98 ಆ ಸೈಡ್ ಹೋದ್ರೆ ಮೇಲೆ, 112 ಆ ಸೈಡ್ ಹೋದ್ರೆ ಕೆಳಗಡೆ. 98 ಮೇಲೆ, 112 ಕೆಳಗಡೆ. ಕ್ಯಾನ್ಸಲ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತದೆ, ಬಿಕಾಸ್ ಇಟ್ ಈಸ್ x/y ಈಸ್ ಈಕ್ವಲ್ ಟು. ಹೌದಾ? ಕ್ಯಾನ್ಸಲ್ ಮಾಡೋಣ. 7 1 7 1 7 14 7 14 98, ರೈಟ್? ಮತ್ತೇನು ಮಾಡೋದು? 2 ಇಂದ ಕ್ಯಾನ್ಸಲ್ ಮಾಡೋಣ. 2 3 2 5 2 6 14 1 14 4 ಮೇಲೆ 3 ಉಳಿತು, ಕೆಳಗಡೆ 4 ಉಳಿತು. ಸೊ ದ ವೆರಿ ಫಸ್ಟ್ ಆಪ್ಷನ್ ಶುಡ್ ಬಿ ಮಾರ್ಕ್ಡ್. ದ ಫೈನಲ್ ಆನ್ಸರ್ ಈಸ್ 3/4. x/y ಅಂದ್ರೆ ಏನು? 3/4. x/y ಅಂದ್ರೆ ಮೂಲ ಭಿನ್ನರಾಶಿ, ಒರಿಜಿನಲ್ ಫ್ರಾಕ್ಷನ್. ದಿಸ್ ಈಸ್ ಅ ಪ್ರಾಬ್ಲಮ್ ಆನ್ ಡಿರೆಕ್ಷನ್ಸ್, ಡೈರೆಕ್ಷನಲ್ ರೀಸನಿಂಗ್. ದಿಶಾಗ್ರಹಣ, ದಿಕ್ಕುಗಳ ಮೇಲೆ ಸಮಸ್ಯೆಗಳು. ಸ್ನೇಹಿತರೆ, ಇಲ್ಲಿ ಮೇಲೆ ಇರೋದು ಉತ್ತರ, ಬಲಕ್ಕೆ ಇರೋದು ಪೂರ್ವ. ಇವೆರಡು ನೆನ್ಪಿಡ್ಬೇಕು. ರಾಮನು ಉತ್ತರಕ್ಕೆ 30 ಮೀಟರ್ ಚಲಿಸಿ ಮತ್ತೆ ಬಲಕ್ಕೆ ತಿರುಗಿ 40 ಮೀಟರ್ ನಡೆದು, ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದು, ಮತ್ತೆ ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಆತನು ತನ್ನ ಮೂಲ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿದ್ದಾನೆ? ನಿಮ್ಮ ಆಯ್ಕೆಗಳು 20, 10, 40, 5. ಓಕೆ, ಆಲ್ ದೀಸ್ ಆರ್ ಇನ್ ಮೀಟರ್ಸ್. ದಟ್ ಈಸ್ ಅಂಡರ್ಸ್ಟುಡ್. ಇಂಗ್ಲಿಷ್ನಲ್ಲಿ ರಾಮ್ ಗೋಸ್ 30 meter north, then turns right and walks 40 meters. Then again turns towards his right and walks 20 meters. Then again turns right and walks 40 meters. What is the minimum distance from his original position in meters? Your options are 20, 10, 40 and 5. ಫಸ್ಟ್ ಎಲ್ಲಿಗೆ ಹೋಗ್ತಾನೆ? 30 ಮೀಟರ್ ಮೇಲೆ ಹೋಗ್ತಾನೆ. ಮೇಲೆ ಅಂದರೆ ಉತ್ತರ, 30 ಮೀಟರ್ ಮೇಲೆ. 30 ಮೀಟರ್ ಈ ಥರ ಬರೀಬೇಕು. ಬಲಕ್ಕೆ ತಿರುಗುತ್ತಾನೆ 40 ಮೀಟರ್. ಬಲಕ್ಕೆ ಅಂದರೆ ಮೇಲೆ ಹೋಗುವಾಗ, ಬಲಕ್ಕೆ ಅಂದರೆ ಈ ಸೈಡ್ ಆಗುತ್ತೆ ಸ್ನೇಹಿತರೆ. ದಿಸ್ ಈಸ್ ಹಿಸ್ ರೈಟ್, 40 ಮೀಟರ್. ಮತ್ತೆ ಬಲಕ್ಕೆ ತಿರುಗಿ 20. ಮತ್ತೆ ಬಲಕ್ಕೆ ಅಂದರೆ ಈಗ ಮತ್ತೆ ಕೆಳಗಡೆ ಹೋಗ್ತಾನೆ 20. ಮತ್ತೆ ಬಲಕ್ಕೆ ತಿರುಗಿ 40. ಮತ್ತೆ ಬಲಕ್ಕೆ ತಿರುಗಿ 40 ಅಂದರೆ ಇಲ್ಲೇ ಬಂದ್ಬಿಡ್ತಾನೆ ಅವನು, ಇದೇ ರೋಡಿಗೆ ಬಂದು ಜಾಯ್ನ್ ಆಗಿಬಿಡ್ತಾನೆ. ಸೊ ನಾವು ದ ಡಯಾಗ್ರಾಮ್ ಲುಕ್ಸ್ ಲೈಕ್ ದಿಸ್. ಇಲ್ಲಿ ನೋಡಿ, ಇದು 40, ಇದು 40. ದಿಸ್ ಈಸ್ 20. ಇದು 20 ಆದರೆ ಇದು 20 ಆಗಿ ಆಗತ್ತಾ? ಆದರೆ ಇಲ್ಲಿ ಟೋಟಲ್ 30 ಇದೆ ಅಂದರೆ ಇಲ್ಲಿ ಕೆಳಗಡೆ 10 ಇರ್ತದೆ ಜಾಸ್ತಿ, ಕೆಳಗಡೆ 10. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಅವನು ಬಂದು ನಿಂತಿರೋದು ಇಲ್ಲಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ. ದಿಸ್ ಇಸ್ ದ ಫೈನಲ್ ಆನ್ಸರ್, 10. ಓಕೆ, ಸೇಮ್ ರೋಡಿಗೆ ಬಂದು ಜಾಯ್ನ್ ಆಗ್ತಾನೆ ಅವನು ಅಷ್ಟೇ. ಫಸ್ಟ್ 30 ಹೋಗ್ತಾನೆ, 40 ಬಲಕ್ಕೆ ಕಟ್, ಮತ್ತೆ 20 ಬಲಕ್ಕೆ ಕಟ್, ಮತ್ತೆ 40 ಬಲಕ್ಕೆ ಅಂದರೆ ವಾಪಸ್ ಅದೇ ರೋಡಿಗೆ ಬಂದು ಜಾಯ್ನ್ ಆಗಿಬಿಡ್ತಾನೆ. ಇದು ಟೋಟಲ್ 30 ಇತ್ತು, ಇಲ್ಲಿ 20 ಡೌನ್ ಬಂದಿದ್ದಾನೆ ಅಂದರೆ ಇದು 20 ಆಗುತ್ತದೆ. ಅಂದರೆ ಕೆಳಗಡೆ 10 ಉಳ್ಕೊಳ್ಳೋದು. ಆ ಕೆಳಗಡೆ ಏನು 10 ಇದೆಯಲ್ಲ, ಅದೇ ಒಂದು ಎ ಒಂದು ಬಿ. ಬಿ ಸ್ಟಾರ್ಟಿಂಗ್ ಪಾಯಿಂಟ್, ಎ ಎಂಡಿಂಗ್ ಪಾಯಿಂಟ್. ಎ ಬಿ ಉದ್ದಕ್ಕೆ ಇಳಿರೋದು. ದ ಆನ್ಸರ್ ಈಸ್ 10 ಮೀಟರ್, ಸೆಕೆಂಡ್ ಆಪ್ಷನ್. ದಿಕ್ಕುಗಳ ಮೇಲಿನ ಸಮಸ್ಯೆಗಳು ಅತ್ಯಂತ ಈಸಿ ಟಾಪಿಕ್. ಓಕೆ, ಯು ಶುಡ್ ನಾಟ್ ಲೀವ್ ಎನಿ ಪ್ರಾಬ್ಲಮ್ ಆನ್ ದಿಸ್ ಟಾಪಿಕ್, ಯಾಕೆಂದರೆ ಇದೇ ಅತ್ಯಂತ ಈಸಿ ಟಾಪಿಕ್ ಮೆಂಟಲ್ ಎಬಿಲಿಟಿನಲ್ಲಿ. ಇನ್ನು ಒಂಚೂರು ಅವ್ನು ಟಫ್ ಮಾಡಬೇಕನ್ನೋ ಉದ್ದೇಶ ಇದ್ದರೆ 100% ಹಿ ವಿಲ್ ಬಿ ಯೂಸಿಂಗ್ ಪೈಥಾಗೊರಸ್ ಥೇರಮ್ ಯೂಸ್ ಮಾಡಿದರೆ ಪ್ರಾಬ್ಲಮ್ಗಳು ಒಂಚೂರು ಟಫ್ ಆಗುತ್ತೆ. ಬಟ್ ಸ್ಟಿಲ್ ವಿ ಕ್ಯಾನ್ ಮ್ಯಾನೇಜ್ ಬೈ ಯೂಸಿಂಗ್ ಪೈಥಾಗೊರಿಯನ್ ಟ್ರಿಪ್ಲೆಟ್ಸ್. ಪೈಥಾಗೊರಸ್ನ ತ್ರಿವಳಿಗಳನ್ನು ಬಯಾಟ್ ಮಾಡಿಬಿಟ್ರೆ ಆ ಡಿಫಿಕಲ್ಟಿಯನ್ನು ಕೂಡ ನಾವು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ.
ಸೊ ಅಂತ್ಯದಲ್ಲಿ ಅದು ಈಸಿ ಟಾಪಿಕ್ ಆಗಿ ಉಳಿಯುತ್ತದೆ. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಪ್ರಾಬ್ಲಮ್ ನಂಬರ್ 9. ಒಂದು ರೈಲು 400 ಕಿಲೋಮೀಟರ್ ಪ್ರಯಾಣಕ್ಕೆ ಕಾರಿಗಿಂತ 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಕಾರಿನ ವೇಗ ರೈಲಿಗಿಂತ 20 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಇದ್ದರೆ ರೈಲು ಮತ್ತು ಕಾರಿನ ವೇಗವನ್ನು ಕಂಡುಹಿಡಿಯಿರಿ ಕಿಲೋಮೀಟರ್ ಪ್ರತಿ ಗಂಟೆಗಳಲ್ಲಿ. A train takes 1 hour less time, okay, for a journey of 400 meters. If the speed of the car is 20 km less than that of the train, find the speeds of the trains and car in kilometer per hour. Your options are 80 and 60, 128, 100, 180, and then 40 and 20. So quickly we can pick this option, okay, without any calculations. You can straight away pick the third option. That is quite possible. ನೋಡಿ 400 ಕಿಲೋಮೀಟರ್ ಕವರ್ ಮಾಡಬೇಕು. ಯಾವ ಸ್ಪೀಡಲ್ಲಿ? 100 ಕಿಲೋಮೀಟರ್ ಪರ್ ಅವರ್. ಅಂದರೆ 4 hour ಜರ್ನಿ ಆಯಿತಾ? ಇದು ರೈಲು ಈ ಸ್ಪೀಡಲ್ಲಿ ಇಷ್ಟು ದೂರವನ್ನು ಕ್ರಮಿಸಲು 4 hours ಸಾಕು. ಅದೇ 400 ಕಿಲೋಮೀಟರನ್ನು ಕಾರು, ಯಾವ ಕಾರು? ರೈಲಿಗಿಂತ 20 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಇದೆ. ಇದಕ್ಕಿಂತ 20 ಕಡಿಮೆ ಇದೆ ಅಂದರೆ 80 ಕಿಲೋಮೀಟರ್ ಪ್ರತಿ ಗಂಟೆ. ಅಲ್ಲೇ 5 ಗಂಟೆ ಜರ್ನಿ ಆಗಲ್ಲ. ಮುಂಚೆ 4 ಗಂಟೆ ಅಂದರೆ ರೈಲು, ಕಾರು 5 ಗಂಟೆ ಜರ್ನಿ, 1 hour ಏನಾಯಿತು? ಕಡಿಮೆ ಆಯ್ತಲ್ಲ. ರೈಲು ಕಾರಿಗಿಂತ 1 hour ಕಡಿಮೆ ತಗೊಳ್ತಾ ಇದೆ ನೋಡಿ. 1 hour ಕಡಿಮೆ, ರೈಟ್? 1 ಗಂಟೆ ಕಡಿಮೆ. 20 ಕಿಲೋಮೀಟರ್ ಪರ್ ಅವರ್ ಕಡಿಮೆ, 100 ಹೋಗಿ 80. ನೀವು ಒಂದೊಂದು ಗಂಟೆಗೆ 100 ಕಿಲೋಮೀಟರ್ ಹೋದರೆ ಟ್ರೈನಲ್ಲಿ 400 ಕಿಲೋಮೀಟರ್ ಹೋಗಲಿಕ್ಕೆ 4 hours. 100, 100, 100, 100, 4 hours. ಇನ್ನು ಅದೇ 400 ಕಾರಲ್ಲಿ ಹೋದರೆ 80, 80, 80, 80, 80, 5 times. 85 400 ಅಂದರೆ 5 hours. ಮುಂಚೆ 4 hours, ಈಗ 5 hours. ಅದರ ಅರ್ಥ the train is indeed taking 1 hour less time than the car, right, which is going at 20 km per hour less speed. ಮತ್ತು ಸ್ಪೀಡ್ ಕಡಿಮೆ ಆದರೆ, ಕಾರ್ ಸ್ಲೋ ಆಗಿ ಹೋದರೆ ಟೈಮ್ ಜಾಸ್ತಿ ಬೇಕೇ ಬೇಕಾಗುತ್ತೆ. ಎಷ್ಟು ಟೈಮ್ ಜಾಸ್ತಿ ತಗೋತಾ ಇದೆ ಅದಕ್ಕಿಂತ ಇದು 1 hour ಜಾಸ್ತಿ ಟೈಮ್ ತಗೋತದೆ, ರೈಟ್? ಸೊ ಯು ಕ್ಯಾನ್ ಈಸಿಲಿ ಗೆಸ್ ದ ಆನ್ಸರ್ಸ್ ಲೈಕ್ ದಿಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಫೆಬ್ರವರಿ 9ನೇ ತಾರೀಕು NCGನಲ್ಲಿ ಟೆಸ್ಟ್ ಸಿರೀಸ್ KSಗೆ ಹಾಗೂ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೂ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.